ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತಿನ ವ್ಲಾಗು ತುಂಬಾನೇ ಲೇಟ್ ಆಗಿ ವಿಡಿಯೋಸ್ ಮಾಡ್ಕೊಂತಿದ್ವಿ. ನನಗೂ ನಮ್ಮ ಮನೆಯವ್ರಿಗೂ ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದ್ರಿಂದಾಗಿ ಲೇಟ್ ಆಗಿ ವಿಡಿಯೋಸ್ ಮಾಡ್ಕೊಂತಿದೀವಿ. ಈ ಬೇಸಿಗೆಗಾಲದಲ್ಲಿ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಮನೇಲಿ ಏನ್ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ನಮ್ಮ ಎದುರುಗಡೆ ಯಾರಾದ್ರೂ ಸುಮ್ನೆ ನಮ್ ಜೊತೆಗೆ ಮಾತಾಡಿದ್ರೆ ಆ ಶೆಕೆಲಿ ಒಂಥರ ಇರಿಟೇಷನ್ ಆಗುತ್ತೆ. ನನ್ ಗಂಡನ್ಗೂ ನನ್ಗೂ ಜಾಸ್ತಿ ಇಂಥ ಟೈಮಲ್ಲೇ ಹೆವಿ ಇರಿಟೇಷನ್ ಆಗೋದು. ಅವ್ರ ಮಾತ್ ಕಂಡ್ರೆ ನನ್ಗಾಗಲ್ಲ, ನನ್ ಮಾತ್ ಕಂಡ್ರೆ ಅವ್ರಿಗಾಗಲ್ಲ. ಆ ರೀತಿ ಆಗ್ಬಿಟ್ಟಿದೆ ನಮ್ ಪರಿಸ್ಥಿತಿ. ನಾನೇನಾದ್ರೂ ಸಣ್ಣ ಪುಟ್ಟ ಏನಾದ್ರೂ ಕರೆಕ್ಷನ್ ಮಾಡಕ್ ಬಂದ್ರೆ ಬರ್ರ ಅನ್ಕೊಂಡ್ ನನ್ ಮೇಲೆ ಬಂದ್ಬಿಡ್ತಾರೆ. ಹಂಗಂತ ನಾನೇನ್ ಕಮ್ಮಿ ಅಲ್ಲ. ನನ್ ಗಂಡ ನನ್ ಬಗ್ಗೆ ಏನಾದ್ರೂ ಕರೆಕ್ಷನ್ ಮಾಡಕ್ ಬಂದ್ರೆ ನಾನು ಕೂಡ ತುಂಬಾ ಕೋಪ ಮಾಡ್ಕೊಂತೀನಿ. ನನಗೂ ನನ್ ಗಂಡಂಗ್ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಈ ಶೆಕೆಲಿ ಹುಚ್ಚು ಮೊಲಗಳು ಎಲ್ಲ ಮೆಟ್ಕತಾವೆ ನಮ್ಗೆ ಒಟ್ಟೊಟ್ಟಿಗೆ. ಮನೇಲಿ ಕುತ್ಕೊಳಕ್ ಆಯ್ತಲ್ಲ, ಒಂದ್ ಗಳಿಗೆ ನಿದ್ದೆ ಮಾಡಕ್ ಆಯ್ತಲ್ಲ. ನಿದ್ದೆ ಮಾಡದ ಅಂತ ರೂಮಿಗೆ ಬಂದ್ರೆ ಹಾಸಿಗೆ ಎಲ್ಲಾನು ಬಿಸಿ ಆಗಿರುತ್ತೆ. ಅಟ್ಲೀಸ್ಟ್ ಈಚೆಗಡೆ ಕುತ್ಕೊಂಡ್ ಟಿವಿ ನೋಡೋದ ಅಂತಂದ್ರೆ ಸೀಟನ್ ಕಾವು ರಪ್ ಅಂತ ಹೊಡಿತೆ ಮುಖಕ್ಕೆ. ಹೋಗ್ಲಿ ಶೆಕೆ ಆಯ್ತದೆ ಫ್ಯಾನ್ ಹಾಕೊಳ್ಳೋದ ಅಂತಂದ್ರೆ ಫ್ಯಾನ್ ಅಲ್ಲಿ ಬರೋ ಗಾಳಿನೂ ಏನ್ ಬಿಸಿ ಆಗಿರುತ್ತೆ. ಈ ಬೇಸಿಗೆಲ್ ಬರೋಷ್ಟು ಬಿಸಿ ಗಾಳಿ ಚಳಿಗಾಲದಲ್ಲಿ ಬಂದ್ರೆ ಎಷ್ಟೋ ಸಮಾಧಾನ ಜೀವಕ್ಕೆ. ಒಂದ್ ಲೋಟ ನೀರ್ ಕುಡಿಯೋದ ಅಂದ್ರು ಆ ನೀರು ಕೂಡ ತೌಬೆಚ್ಚಗಾಗಿರುತ್ತೆ. ಎಲ್ಲ ನೋಡ್ತಾ ಇದ್ರೆ ಈ ಬೇಸಿಗೆಗಾಲ ಅದ್ ಯಾವಾಗ ಮುಗಿತ್ತೋ ಅನ್ನೋದೇ ಯೋಚನೆ ನನಗೆ. ಇವತ್ ಸಂಜೆ ವಿಡಿಯೋ ಶೂಟ್ ಮಾಡ್ಬೇಕಿತ್ತು. ಸಂಜೆ ರೆಡಿ ಆಗ್ತಿದೀನಿ, ಏನ್ ಶೆಕೆಲ್ಲೇ ಸ್ನಾನ ಮಾಡ್ಕೊಂಡ್ಬಿಟ್ಟಿದೀನಿ ಪೂರ್ತಿ ನಾನು. ನನಗಂತೂ ಸಾಕಾಗೋಗಿದೆ ಇದೆಲ್ಲಾನು ನೋಡಿ. ಸೀಟ್ ಮನೆ ಇರೋರ್ಗೆ, ಜಂಕ್ ಶೀಟ್ ಇರೋರ್ಗೆ, ಮೋಲ್ಡ್ ಮನೆ ಇರೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮನೆ ಮೇಲ್ ಮನೆ ಕಟ್ಟಿದ್ರೆ ಅವ್ರಿಗೇನು ಅಷ್ಟು ಅನ್ಸಲ್ಲ. ನಾರ್ಮಲ್ ಹಂಚ್ಗಳು ಮತ್ತೆ ಕೈ ಹಂಚ್ಗಳು ಇಂಥ ಮನೆಗಳಿಗೆ ಜಾಸ್ತಿ ಬಿಸಿಲು ಶಾಖ ಹೊಡಿಯಲ್ಲ. ಈ ಮನೇಲಿ ಬೇಸಿಗೆಗಾಲನೂ ತಡ್ಕೊಳಕ್ಕಾಗಲ್ಲ, ಮಳೆಗಾಲನೂ ತಡ್ಕೊಳಕ್ಕಾಗಲ್ಲ, ಚಳಿಗಾಲನೂ ತಡ್ಕೊಳಕ್ಕಾಗಲ್ಲ. ಆ ರೀತಿ ಆಗಿದೆ ನಮ್ ಪರಿಸ್ಥಿತಿ. ಮಳೆಗಾಲ ಬಂದ್ರೆ ಸಾಕು ಸೀಟಲ್ಲೆಲ್ಲ ನೀರ್ ಚೊಟ್ಟುತ್ತೆ. ಚಳಿಗಾಲ ಬಂದ್ರೆ ಸಾಕು ಗೋಡೆ ಎಲ್ಲ ತಣ್ಣಗಿರುತ್ತೆ. ಇನ್ನು ಬೇಸಿಗೆಗಾಲ ಇದ್ರೋ ಕೇಳಲೇಬೇಡಿ, ಅಂತ ಪರಿಸ್ಥಿತಿ ನಮ್ದು. ಆದಷ್ಟು ಬೇಗ ಮನೆ ಚೇಂಜ್ ಮಾಡ್ಬೇಕು. ಅದ್ ಯಾವಾಗ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ. ಆದಷ್ಟು ಎಲ್ಲಾನು ಕೂಡ ಅನುಸರಿಸ್ಕೊಂಡು ತಾಳ್ಮೆಯಿಂದ ಜೀವನ ಮಾಡ್ಕೊಂಡೇ ಹೋಗ್ಬೇಕು ಈ ಮನೇಲಿ ನಾವು.